Dear students, in the previous session we have learnt about the mechanism of breathing. So, mechanism of breathing ಅಲ್ಲಿ two processes ಇದೆ ಅಂತ ನಾವು ಲಾಸ್ಟ್ ಸೆಷನ್ ಅಲ್ಲಿ ಸ್ಟಡಿ ಮಾಡಿದ್ವಿ. One stage is the inspiration and another is the expiration. Inspiration ಅಂದ್ರೇನು, expiration ಅಂದ್ರೇನು ಅಂತ ತಿಳ್ಕೊಂಡ್ವಿ. ಯಾವಾಗ ಇನ್ಸ್ಪಿರೇಷನ್ ಆಗುತ್ತೆ and expiration ಆಗುತ್ತೆ ಅನ್ನೋದು ಕೂಡ ತಿಳ್ಕೊಂಡ್ವಿ. And the diaphragm and the special set of muscles ಅಂದ್ರೆ external and the internal intercostal muscles which are present in between the ribs, how they play role in the generation of pressure gradient and how they are responsible for the expiration and inspiration ಅಂತ ಹೇಳಿ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. ಸೊ ಆನ್ ಆನ್ ಅವರೇಜ್ a healthy man breathes. Healthy man per minute ಗೆ 12 to 16 times breathe ಮಾಡ್ತಾನೆ. So the volume of air involved in breathing movements can be estimated by using a spirometer. So ಬ್ರೀದಿಂಗ್ ಮೂಮೆಂಟಲ್ಲಿ ಎಷ್ಟು ವಾಲ್ಯೂಮನ್ನು ಇನ್ಸ್ಪೈರ್ ಮಾಡಿದ್ದಾರೆ ಅಥವಾ ಎಕ್ಸ್ಪೈರ್ ಮಾಡಿದ್ದಾರೆ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ಎಸ್ಟಿಮೇಟ್ ಮಾಡಲಿಕ್ಕೆ ಒಂದು ಆಪರೇಟಸನ್ನು ಯೂಸ್ ಮಾಡ್ತಾರೆ. ದಟ್ ಆಪರೇಟಸ್ ಈಸ್ ಕಾಲ್ಡ್ ಅಸ್ ಸ್ಪೈರೋಮೀಟರ್. ಸೊ ಸ್ಪೈರೋಮೀಟರ್ ಈಸ್ ಅನ್ ಆಪರೇಟಸ್ ಫಾರ್ ಮೆಜರಿಂಗ್ ದ ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಆ್ಯಂಡ್ ಎಕ್ಸ್ಪೈರ್ಡ್ ಬೈ ದ ಲಂಗ್ಸ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ several terms regarding the respiratory volumes and capacities. So among them first one is the tidal volume. So tidal volume andre ಏನು? Define the term tidal volume. ಹೀಗೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಲಾಗುತ್ತೆ. ಸೊ tidal volume ಅಂದರೆ ಏನು? The volume of air inspired or expired during a normal respiration. ಒಬ್ಬ ಹ್ಯೂಮನ್ ಬೀಯಿಂಗಿನ ನಾರ್ಮಲ್ ರೆಸ್ಪಿರೇಷನ್ ಆಗುವಾಗ ಇನ್ಸ್ಪೈರ್ ಮಾಡಿರುವಂತಹ ಅಥವಾ ಎಕ್ಸ್ಪೈರ್ ಮಾಡಿರುವಂತಹ ವಾಲ್ಯೂಮ್ ಆಫ್ ಏರನ್ನು ಏನಂತ ಕರಿತೀವಿ? ಟೈಡಲ್ ವಾಲ್ಯೂಮ್ ಅಂತ ಹೇಳಿ ಕರಿತೀವಿ. ಇದನ್ನ ಅಬ್ರಿವೇಟೆಡ್ ಫಾರ್ಮಲ್ಲಿ TV ಅಂತ ಹೇಳಿಬಿಟ್ಟು ಪ್ರೊನೌನ್ಸ್ ಮಾಡ್ತೀವಿ. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 500 ml. That is, a healthy person can inspire or expire approximately 6,000 to 8,000 ml of air per minute. ಒಬ್ಬ ಹೆಲ್ದಿ ಪರ್ಸನ್ನು 1 ಮಿನಿಟಲ್ಲಿ ಹೆಚ್ಚು ಕಡಿಮೆ 6,000ದಿಂದ 8,000ದಷ್ಟು ml ಏರನ್ನು ಇನ್ಸ್ಪೈರ್ ಮಾಡ್ತಾನೆ ಅಥವಾ ಎಕ್ಸ್ಪೈರ್ ಮಾಡ್ತಾನೆ ಅಂಥೇಳಿ ಹೇಳ್ಬೋದು. ಸೊ ಲೆಟ್ ಅಸ್ ಸ್ಟಡಿ ದ ಒನ್ ಮೋರ್ ಟರ್ಮ್, that is the inspiratory reserve volume. ಸೊ ಇದನ್ನು ಅಬ್ರಿವೇಟೆಡ್ ಫಾರ್ಮಲ್ಲಿ ಬ್ರೀಫ್ ಆಗಿ ಏನಂತ ಪ್ರೊನೌನ್ಸ್ ಮಾಡ್ತೀವಿ? IRV, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, IRV. ಹಾಗಂದ್ರೆ ಏನು? ದಿಸ್ ಇಸ್ ಅ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಬೈ ಅ ಫೋರ್ಸಿಬಲ್ ಇನ್ಸ್ಪಿರೇಷನ್. ಒಬ್ಬ ಪರ್ಸನ್ನು ಫೋರ್ಸಿಬಲ್ ಇನ್ಸ್ಪಿರೇಷನ್ ಆದಾಗ ಇಂಟೇಕ್ ಮಾಡಿರುವಂಥ ಅಡಿಷನ್ ವಾಲ್ಯೂಮ್ ಆಫ್ ಏರ್, ಇನ್ಸ್ಪೈರ್ ಮಾಡಿರುವಂಥ ಅಡಿಷನಲ್ ವಾಲ್ಯೂಮ್ ಆಫ್ ಏರನ್ನು ಏನಂತ ಹೇಳಿ ಕರಿತೀವಿ? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳಿ ಕರಿತೀವಿ. ಸೊ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಬೈ ಅ ಫೋರ್ಸಿಬಲ್ ಇನ್ಸ್ಪಿರೇಷನ್. ಸೊ ಇನ್ ಆನ್ ಅವರೇಜ್ 2,500 ml to the 3,000 ml. Then next is the expiratory reserve volume. So same, the additional volume of air a person can expire. ಸೊ ಮೇಲಿನ ಟರ್ಮಲ್ಲಿ ನಾವು ಇನ್ಸ್ಪೈರ್ ಅಂತೇಳಿ ಸ್ಟಡಿ ಮಾಡಿದ್ವಿ. ಸೊ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮಲ್ಲಿ ಇನ್ಸ್ಪೈರ್ ಅಂತ ಸ್ಟಡಿ ಮಾಡಿದ್ವಿ. ಇಲ್ಲಿ ಒಂದೇ ಒಂದು ಟರ್ಮ್ ಚೇಂಜ್ ಆಗುತ್ತೆ. ದಿಸ್ ಈಸ್ ದ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಬೈ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಸೊ ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆಗುವಾಗ ಒಬ್ಬ ಪರ್ಸನ್ನು ಅಡಿಷನಲ್ ವಾಲ್ಯೂಮ್ ಆಫ್ ಏರನ್ನು ಎಕ್ಸ್ಪೈರ್ ಏನು ಮಾಡಿರ್ತಾರೆ, ಬ್ರೀದ್ ಔಟ್ ಏನು ಮಾಡಿರ್ತಾರೆ, ಆ ಅಡಿಷನಲ್ ವಾಲ್ಯೂಮ್ ಆಫ್ ಏರನ್ನು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳಿ ಕರೀತಾರೆ. ಸೊ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಬೈ ಅ ಫೋರ್ಸಿಬಲ್ ಎಕ್ಸ್ಪಿರೇಷನ್ ಈಸ್ ನೋನ್ ಆಸ್ expiratory reserve volume. In brief, abbreviated form ಅಲ್ಲಿ ಇದನ್ನ ERV ಅಂತ ಹೇಳಿ
ಕರಿತೀವಿ. Expiratory reserve volume. So this averages 1000 ml to 1100 ml. Then next is the residual volume. So abbreviated form ಅಲ್ಲಿ ಇದನ್ನ RV ಅಂತ ಹೇಳಿ ಕರಿತೀವಿ. So RV residual volume ಅಂದ್ರೆ so the volume of air remaining in lungs even after a forcible expiration. ಫೋರ್ಸಿಬಲ್ ಎಕ್ಸ್ಪಿರೇಷನ್ ನಂತರನೂ ಉಳಿಯುವಂತಹ ವಾಲ್ಯೂಮ್ ಆಫ್ ಏರ್ ಎಲ್ಲಿ ಉಳಿಯುವಂತಹದ್ದು ದಟ್ ಈಸ್ ಇನ್ಸೈಡ್ ದ ಲಂಗ್ಸ್. ಸೊ ಆಫ್ಟರ್ ಫೋರ್ಸಿಬಲ್ ರೆಸ್ಪಿರೇಷನ್ ವಾಟ್ ದ ವಾಲ್ಯೂಮ್ ಆಫ್ ಏರ್ ಈಸ್ ರಿಮೈನಿಂಗ್ ಇನ್ ದ ಲಂಗ್ಸ್ ಈಸ್ ನೋನ್ ಆಸ್ ರೆಸಿಡ್ಯೂಯಲ್ ವಾಲ್ಯೂಮ್. ದಿಸ್ averages about 1100 ml to 1200 ml. Then next is the inspiratory capacity. Abbreviated form ಅಲ್ಲಿ IC ಅಂತ ಹೇಳಿ ಕರಿತೀವಿ. Inspiratory capacity ಅಂದ್ರೆ ಏನು? This is the total volume of air a person can inspire after a normal expiration. So ನಾರ್ಮಲ್ ಎಕ್ಸ್ಪಿರೇಷನ್ನಿನ ನಂತರ ಒಬ್ಬ ಪರ್ಸನ್ನು ಇನ್ಸ್ಪೈರ್ ಮಾಡಿರುವಂಥ ಟೋಟಲ್ ವಾಲ್ಯೂಮ್ ಆಫ್ ಏರನ್ನು ಏನಂತ ಕರಿತೀವಿ? ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಅ ಟೋಟಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಅ ನಾರ್ಮಲ್ ಎಕ್ಸ್ಪಿರೇಷನ್. ನಾರ್ಮಲ್ ಎಕ್ಸ್ಪಿರೇಷನಿನ ನಂತರ ಒಬ್ಬ ಪರ್ಸನ್ನು ಇನ್ಸ್ಪೈರ್ ಮಾಡಿರುವಂಥ ಟೋಟಲ್ ವಾಲ್ಯೂಮ್ ಆಫ್ ಏರನ್ನು ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ಇದೇನೇನು ಇನ್ಕ್ಲೂಡ್ ಮಾಡುತ್ತೆ? ಟೈಡಲ್ ವಾಲ್ಯೂಮ್ and the inspiratory reserve volume both are included. So then expiratory capacity. So ಇಲ್ಲಿ ನಾವು ಮೇಲಿನ ಟರ್ಮಲ್ಲಿ ಏನು ತಿಳ್ಕೊಂಡ್ವಿ? ನಾರ್ಮಲ್ ಎಕ್ಸ್ಪಿರೇಷನಿನ ನಂತರ ಒಬ್ಬ ಪರ್ಸನ್ ಇನ್ಸ್ಪೈರ್ ಮಾಡಿರುವಂಥ ಟೋಟಲ್ ವಾಲ್ಯೂಮ್ ಆಫ್ ಏರನ್ನು ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂದರೆ ಸಿಮಿಲರ್ ಟು ದಟ್ ದ ಟೋಟಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಆಫ್ಟರ್ ಅ ನಾರ್ಮಲ್ ಇನ್ಸ್ಪಿರೇಷನ್. ಒಬ್ಬ ಪರ್ಸನ್ನು ನಾರ್ಮಲ್ ಇನ್ಸ್ಪಿರೇಷನ್ ನಂತರ ಎಕ್ಸ್ಪೈರ್ ಮಾಡಿರುವಂಥ ಟೋಟಲ್ ವಾಲ್ಯೂಮ್ ಆಫ್ ಏರನ್ನು ಅಂದರೆ ಬ್ರೀದ್ ಔಟ್ ಮಾಡಿರುವಂತಹ ಟೋಟಲ್ ವಾಲ್ಯೂಮ್ ಆಫ್ ಏರನ್ನು ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇನ್ಕ್ಲೂಡ್ಸ್ ಟೈಡಲ್ ವಾಲ್ಯೂಮ್ ಆ್ಯಂಡ್ ದ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. So next is the functional residual capacity. ಏನು ಇದು ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ಅಂತ ಅಂದರೆ ಸೊ ದ ವಾಲ್ಯೂಮ್ ಆಫ್ ಏರ್ ದಟ್ ವಿಲ್ ರಿಮೈನ್ ಇನ್ ದ ಲಂಗ್ಸ್ ಆಫ್ಟರ್ ಅ ನಾರ್ಮಲ್ ರೆಸ್ಪಿರೇಷನ್. ಒಬ್ಬ ಪರ್ಸನಿನ ನಾರ್ಮಲ್ ಎಕ್ಸ್ಪಿರೇಷನಿನ ನಂತರ ಲಂಗ್ಸಲ್ಲಿ ಉಳಿಯುವಂಥ ವಾಲ್ಯೂಮ್ ಆಫ್ ಏರನ್ನು ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. So the volume of air that will remain in the lungs after a normal expiration. So that is the functional residual capacity. So this includes ERV andre expiratory residual volume, expiratory reserve volume, and then the RV andre residual volume. So then next is the vital capacity. How it can be defined? So ಇದನ್ನ ಬ್ರೀಫ್ ಆಗಿ VC ಅಂತ ಹೇಳಿ ಕರಿತೀವಿ. ಸೊ VC ವೈಟಲ್ ಕೆಪಾಸಿಟಿ ಅಂದರೆ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀತ್ ಇನ್ ಆಫ್ಟರ್ ಅ ಫೋರ್ಸ್ಡ್ ಎಕ್ಸ್ಪಿರೇಷನ್. ಒಬ್ಬ ಪರ್ಸನ್ನು ಫೋರ್ಸ್ಡ್ ಎಕ್ಸ್ಪಿರೇಷನಿನ ನಂತರ ಇನ್ಸ್ಪೈರ್ ಮಾಡಿರುವಂತಹ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರನ್ನು ಏನಂತ ಕರಿತೀವಿ? ವೈಟಲ್ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀತ್ ಇನ್ ಆಫ್ಟರ್ ಅ ಫೋರ್ಸ್ಡ್ ಎಕ್ಸ್ಪಿರೇಷನ್ ಈಸ್ ನೋನ್ ಆಸ್ ವೈಟಲ್ ಕೆಪಾಸಿಟಿ. ಸೊ ದಿಸ್ ಇನ್ಕ್ಲೂಡ್ಸ್ ERV, TV and IRV. ಸೊ ERV ಅಂದರೆ ದಟ್ ಈಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, TV ಅಂದರೆ ಟೈಡಲ್ ವಾಲ್ಯೂಮ್, ಆ್ಯಂಡ್ ದೆನ್ IRV ಅಂದರೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ಈ ಮೂರನ್ನು ಸೇರಿಸಿ ಏನಂತ ಕರಿತೀವಿ? ವೈಟಲ್ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀದ್ ಇನ್ ಆಫ್ಟರ್ ಅ ಫೋರ್ಸ್ಡ್ ಎಕ್ಸ್ಪಿರೇಷನ್, ಆರ್ ಇಟ್ ಮೇ ಬಿ ಆಲ್ಸೋ ಡಿಫೈನ್ಡ್ ಆಸ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ
a person can breathe out after a forced inspiration. ಹೀಗೂ ಕೂಡ ಡಿಫೈನ್ ಮಾಡಬಹುದು. ಸೊ ಲಾಸ್ಟ್ ಟರ್ಮಿನಾಲಜಿ ದಟ್ ಈಸ್ ರಿಸರ್ವ್ ವಾಲ್ಯೂಮಲ್ಲಿ ರೆಸ್ಪಿರೇಟರಿ ಕೆಪಾಸಿಟಿ ಆ್ಯಂಡ್ ರಿಸರ್ವ್ ವಾಲ್ಯೂಮಲ್ಲಿ ಲಾಸ್ಟ್ ಟರ್ಮನ್ನು ಸ್ಟಡಿ ಮಾಡ್ತಿದ್ದೀವಿ. ದಟ್ ಈಸ್ ದ ಟೋಟಲ್ ಲಂಗ್ ಕೆಪಾಸಿಟಿ. ಸೊ the total volume of air accommodated in the lungs at the end of a forced inspiration. Forced inspiration in a ಕೊನೆಯಲ್ಲಿ ಟೋಟಲ್ ವಾಲ್ಯೂಮ್ ಆಫ್ ಏರ್ ಅಕಾಮಡೇಟೆಡ್ ಇನ್ ದ ಲಂಗ್ಸಲ್ಲಿ ಉಳಿದಿರುವಂಥ ಟೋಟಲ್ ವಾಲ್ಯೂಮ್ ಆಫ್ ಏರನ್ನು ಏನಂತ ಕರಿತೀವಿ? ಟೋಟಲ್ ಲಂಗ್ ಕೆಪಾಸಿಟಿ ಅಂತೇಳಿ ಕರಿತೀವಿ. ಸೊ ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಅಂದರೆ ದ ಟೋಟಲ್ ವಾಲ್ಯೂಮ್ ಆಫ್ ಏರ್ ಅಕಾಮಡೇಟೆಡ್ ಇನ್ ಲಂಗ್ಸ್ ಎಟ್ ದ ಎಂಡ್ ಆಫ್ ದ ಫೋರ್ಸ್ಡ್ ಇನ್ಸ್ಪಿರೇಷನ್. ಒಬ್ಬ ಪರ್ಸನ್ನಿನ ಫೋರ್ಸ್ಡ್ ಇನ್ಸ್ಪಿರೇಷನ್ನಿನ ಕೊನೆಯಲ್ಲಿ ಲಂಗ್ಸಲ್ಲಿ ಉಳಿದಿರುವಂತಹ ಟೋಟಲ್ ವಾಲ್ಯೂಮ್ ಆಫ್ ಏರನ್ನು ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳಿ ನಾವು ಕರಿತೀವಿ. ಸೊ ದಿಸ್ ಇನ್ಕ್ಲೂಡ್ಸ್ ರಿಸರ್ವ್ ವಾಲ್ಯೂಮ್, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಟೈಡಲ್ ವಾಲ್ಯೂಮ್ and inspiratory reserve volume. So these are about the different terms of the respiratory volumes and the capacities. So these are the important aspects for the examination. So let us study the exchange of gases. What are the factors influence the exchange of gases in the human respiratory system? So before going to that, we have to learn about the two terms. Two terms anna nodona. First one is the external respiration and the second one is the internal respiration. So external respiration andre this is the exchange of respiratory gases. Respiratory gases andre yavadu carbon dioxide matte oxygen. So respiratory gases are nothing but the carbon dioxide and then the oxygen. So this exchange of respiratory gases, that is oxygen and the carbon dioxide between alveoli and blood is called as external respiration. So alveoli ಮತ್ತೆ ಬ್ಲಡ್ಡಿನ ಮಧ್ಯೆ ಆಗುವಂತಹ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ನ ಏನಂತ ಕರಿತೀವಿ? ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇಂಟರ್ನಲ್ ರೆಸ್ಪಿರೇಷನ್ ಅಂದ್ರೇನು? ಇಟ್ ಇಸ್ ದ ಎಕ್ಸ್ಚೇಂಜ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್ ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ದ ಟಿಶ್ಯೂ ಸೆಲ್ಸ್. ಬ್ಲಡ್ ಮತ್ತು ಟಿಶ್ಯೂ ಸೆಲ್ಸ್ಗಳ ಮಧ್ಯೆ ಆಗುವಂತಹ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಸನ್ನು ಏನಂತ ಕರಿತೀವಿ? ಇಂಟರ್ನಲ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. So let us study the process of exchange of gases. What are the factors influences the exchange of gases? Let us study. So primary site of the exchange of gas is nothing but the alveoli. Alveoli na ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. These are the functional units of the lungs ಅಂತ ಹೇಳಿ ಸ್ಟಡಿ ಮಾಡಿದ್ದೀವಿ. So in that the exchange of gases takes place. So this not only in the alveoli and the exchange of gases also takes place between blood and then the tissues. So ಒಟ್ಟಿನಲ್ಲಿ ಹ್ಯೂಮನ್ ಬಾಡಿಲಿ ಟೂ ಪ್ಲೇಸಸ್ಸಲ್ಲಿ ಏನಾಗುತ್ತೆ? ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಒಂದು ದ ಪ್ರೈಮರಿ ಸೈಟ್ ದಟ್ ಈಸ್ ಆಲ್ವಿಯೋಲೈ ಇನ್ ದ ಬ್ಲಡ್ಡಿಗೆ ಎಕ್ಸ್ಚೇಂಜ್ ಆದ ನಂತರ ಬ್ಲಡ್ ಟು ದ ಟಿಶ್ಯೂಸ್ ಅಂದರೆ ಟಿಶ್ಯೂಸಲ್ಲಿರುವ ಸೆಲ್ಗಳ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ ಗ್ಯಾಸಸ್ಸು. ಅದನ್ನೇ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ದ ಆಕ್ಸಿಜನ್ ಅಂಡ್ ದ ಕಾರ್ಬನ್ ಡೈಆಕ್ಸೈಡ್ ಆರ್ ಎಕ್ಸ್ಚೇಂಜ್ಡ್ ಇನ್ ದೀಸ್ ಸೈಡ್ಸ್ ಬೈ ದ ಸಿಂಪಲ್ ಡಿಫ್ಯೂಷನ್. ಮೇನ್ಲಿ ಈ ಆಲ್ವಿಯೋಲೈ ಮತ್ತು ಬ್ಲಡ್ಡಿನ ಮಧ್ಯೆ, ಹಾಗೆ ಬ್ಲಡ್ಡಿಂದ ಟಿಶ್ಯೂಸಿಗೆ ರೆಸ್ಪಿರೇಟರಿ ಗ್ಯಾಸಸ್ಸು ಹೇಗೆ ಎಕ್ಸ್ಚೇಂಜ್ ಆಗುತ್ತೆ? ದಟ್ ಅಕರ್ಸ್ ಥ್ರೂ ದ ಸಿಂಪಲ್ ಡಿಫ್ಯೂಷನ್ ಮೆಥಡ್. ಸಿಂಪಲ್ ಡಿಫ್ಯೂಷನ್ ಮೆಥಡ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಈಸ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ದೇರ್ lower concentration. So this is mainly this diffusion method mainly based on the pressure or the concentration gradient.
ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಈಗ 2 ಸಿಸ್ಟಮ್ಸ್ ಇದೆ ಅಥವಾ 2 ಏರಿಯಾ ಇದೆ ಅಂತ ಅಂದರೆ ಇನ್ ಬಿಟ್ವೀನ್ ದ 2 ಏರಿಯಾ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದ ಪ್ರೆಷರ್ ಅಂದರೆ ಒಂದು ಸಿಸ್ಟಮಲ್ಲಿ ಹೈಯರ್ ಪ್ರೆಷರ್ ಇರುತ್ತೆ, ಇನ್ನೊಂದು ಸಿಸ್ಟಮಲ್ಲಿ ಲೋವರ್ ಪ್ರೆಷರ್ ಇರುತ್ತೆ. ಈ ಡಿಫ್ರೆನ್ಸನ್ನೇ ಪ್ರೆಷರ್ ಗ್ರೇಡಿಯಂಟ್ ಅಂತ ಹೇಳಿ ಕರಿತೀವಿ. ಸೊ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದರೂ ಕೂಡ ಹಾಗೇನೆ. ಈ ಎರಡು ಸಿಸ್ಟಮ್ಗಳ ಮಧ್ಯೆ ಡಿಫ್ರೆನ್ಸ್ ಇನ್ ದ ಕಾನ್ಸಂಟ್ರೇಷನ್ ಅಂದರೆ ಒಂದು ಸಿಸ್ಟಮಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇರುತ್ತೆ, ಎನಿ ಆಫ್ ದ ಗ್ಯಾಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಇನ್ನೊಂದು ಸಿಸ್ಟಮಲ್ಲಿ ಲೋವರ್ ಕಾನ್ಸಂಟ್ರೇಷನ್ ಇರುತ್ತೆ. ಈ ಡಿಫ್ರೆನ್ಸ್ ಇನ್ ದ ಕಾನ್ಸಂಟ್ರೇಷನನ್ನೇ ನಾವು ಏನಂತ ಕರಿತೀವಿ, ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಪ್ರೆಷರ್ ಗ್ರೇಡಿಯಂಟ್ ಇನ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದರೆ ಈಗ ಏನು ಅಂತ ತಿಳ್ಕೊಂಡ್ವಿ. ಸೊ this pressure gradient and the concentration gradient play very important role in the exchange of gases. And then solubility of gases also influences. So the solubility of gases as well as the thickness of the membrane involved in the diffusion process. So these are the important factors that affect the rate of diffusion. So ಸಿಂಪಲ್ ಡಿಫ್ಯೂಷನ್ನ ಮೂಲಕ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಈ ರೇಟ್ ಆಫ್ ಡಿಫ್ಯೂಷನನ್ನು ಅಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಸ್ ಯಾವ್ದ್ಯಾವುದು, ದಟ್ ಈಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಆ್ಯಂಡ್ ದ ಥಿಕ್ನೆಸ್ ಆಫ್ ದ ಮೆಂಬ್ರೇನ್ಸ್. ಸೊ ಯಾವ್ಯಾವ ಮೆಂಬ್ರೇನ್ ಅಂತ ಹೇಳಿ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್. ಪಾರ್ಷಿಯಲ್ ಪ್ರೆಷರ್ ಅಂದರೆ ಏನು? It is a pressure contributed by an individual gas in a mixture of gases is called as partial pressure. Partial pressure ಅಂದರೆ pressure contributed by an individual gas in a mixture of gas. Mixture of gases ಅಲ್ಲಿ individual gas in a pressure ಕಾಂಟ್ರಿಬ್ಯೂಟ್ ಆಗ್ತಿರುವಂಥ ಪ್ರೆಷರನ್ನು ಏನಂತ ಕರಿತೀವಿ, ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ. 1 ಮಾರ್ಕ್ ಕ್ವೆಶನ್ಗೂ ಕೇಳ್ತಾರೆ ವಾಟ್ ಈಸ್ ದ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿ. ಸೊ ಪಾರ್ಷಿಯಲ್ ಪ್ರೆಷರ್ ಅಂದರೆ ಏನು? ದಿಸ್ ಇಸ್ ದ ಪ್ರೆಷರ್ ಕಾಂಟ್ರಿಬ್ಯೂಟೆಡ್ ಬೈ ಆನ್ ಇಂಡಿವಿಜುವಲ್ ಗ್ಯಾಸ್ ಇನ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಸೊ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಈಸ್ ಶೋನ್ ಬೈ ದ ಸಿಂಬಲ್ PO2 ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಪ್ರೆಸೆಂಟೆಡ್ ಬೈ like this PCO2. So PO2 ಅಂತ ಅಂದರೆ this is the partial pressure of oxygen and partial pressure of carbon dioxide is represented by PCO2. ಹೀಗೆ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. So this partial pressure also play very important role in the exchange of gases. So this is the table showing the comparison between the partial pressure of the oxygen and the carbon dioxide in the atmosphere, in the alveoli, and in the blood and the tissues. The comparison is shown here. So, concentration gradient for oxygen from the alveoli to the blood is how it is present. Like that, a concentration gradient is present in the alveoli in the blood. And also from blood to the tissues. ಅಂದರೆ ಆಲ್ವಿಯೋಲೈ ಮತ್ತು ಬ್ಲಡ್ಡಿನ ಮಧ್ಯೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇದೆ ಆಕ್ಸಿಜನ್ನಿಂದ. ಆಲ್ವಿಯೋಲೈಯಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇರುತ್ತೆ. ಆಕ್ಸಿಜನಿನ ಹೈಯರ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಈಸ್ ದೇರ್ ಇನ್ ದ ಆಲ್ವಿಯೋಲೈ, ಲೆಸ್ ಇನ್ ದ ಕೇಸ್ ಆಫ್ ಬ್ಲಡ್. ಸೊ ಆ್ಯಂಡ್ ಆಫ್ಟರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ like this, the concentration gradient is also present in the blood and the tissues. Similarly, a gradient is present for the carbon dioxide is in the opposite direction. Andre from tissues to the blood and blood to the alveoli. So hige concentration differences so alveoli in the blood ige, blood in the tissues ige, oxygen in the irutte. Hagene concentration gradient of carbon dioxide tissues in the blood ige, blood to the alveoli ige irutte. So this play very important role in the exchange of gases. So ಹೀಗೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಷ್ಟೇ ಅಲ್ಲದೆ ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಮೇನ್ಲಿ ಇನ್ಫ್ಲೂಯೆನ್ಸಸ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತೇಳಿ ನಾವು
ತಿಳ್ಕೊಂಡಿದ್ದೀವಿ. ಸೊ ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ 20 to 25 times higher than that of oxygen. ಆಕ್ಸಿಜನ್ಗಿಂತ ಕಾರ್ಬನ್ ಡೈಆಕ್ಸೈಡಿನ ಸಾಲಿಬಿಲಿಟಿ 20 to 25 times ಹೈಯರ್ ಆಗಿರುತ್ತೆ. The amount of carbon dioxide that can diffuse through diffusion membrane per unit difference in the partial pressure is much higher compared to that of oxygen. ಸೊ ನೋಡಿ, ಸಾಲಿಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ 20 to 25 times ಹೈಯರ್ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡಿನ ಡಿಫ್ಯೂಷನ್ನು ಎಲ್ಲಿ ಅಂತ ಅಂದರೆ ಆನ್ ದ ಡಿಫ್ಯೂಷನ್ ಮೆಂಬ್ರೇನ್, ಥ್ರೂ ದ ಡಿಫ್ಯೂಷನ್ ಮೆಂಬ್ರೇನ್ ಪರ್ unit difference in the partial pressure. So this is much higher. ಇದು ಕೂಡ ಹೈಯರ್ ಆಗಿರುತ್ತೆ. ಸಾಲಿಬಿಲಿಟಿ ಆಕ್ಸಿಜನ್ಗಿಂತ ಹೈಯರ್ ಆಗಿರೋದ್ರಿಂದ ಡಿಫ್ಯೂಷನ್ ಮೆಂಬ್ರೇನಲ್ಲಿ ಡಿಫ್ಯೂಸ್ ಆಗುವಂಥ ರೇಟ್ ಕೂಡ ಕಾರ್ಬನ್ ಡೈಆಕ್ಸೈಡಿಂದ ಹೈಯರ್ ಆಗಿ ಇರುತ್ತೆ. ಸೊ ದ ಡಿಫ್ಯೂಷನ್ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ 3 major layers. ಸೊ ದ ಲೇಯರ್ಸ್, ಫಸ್ಟ್ ಲೇಯರ್ ಯಾವುದು? The squamous ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. The squamous epithelial membrane of the alveoli. This is one of the membrane. And second membrane is the endothelium of the alveolar capillaries. And then the space present between these two membranes. This is the first membrane, the squamous epithelium of the alveoli membrane. So then this is the endothelium of the alveolar capillary, and this is a space present between the two membrane. So these 3 layers play, thickness of these 3 layers play very important role in the exchange of gases. Once again nodi, the membrane of the alveoli, squamous epithelium, this is the one of the membrane, and the endothelium of the blood capillary, alveolar capillary is the another, and the space present between these 2 layers. These are the 3 layers play very important role. Thickness of these 3 layers play very important role in the exchange of gases. So these are about the factors influence, main factors influence the exchange of gases. ಸೊ ನೋಡಿ, ಈ 3 ಲೇಯರು ಸೇರಿ ಎಷ್ಟಿರುತ್ತೆ thickness? So this is much less than a millimeter. So thickness of the alveolar membrane, that is the membrane, squamous epithelial membrane of the alveoli, and the endothelium of the blood capillary of the alveoli, and then the space present between these 2 membrane is called as basement substance ಅಥವಾ basement membrane ಅಂತ ಕರಿತೀವಿ. ಈ 3 membrane ಸೇರಿ less than 1 millimeter thickness ಇರುತ್ತೆ. This thickness play very important role in the exchange of the gases. So these are the important factor in our body favorable for the diffusion of oxygen from alveoli to the tissues, and that of carbon dioxide from tissues to the alveoli. So ಈಗ ನಾವು exchange of gases ಅಲ್ಲಿ ಇನ್ವಾಲ್ವ್ ಆಗಿರುವಂಥ ಫ್ಯಾಕ್ಟರ್ಸ್, ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ನ ಸ್ಟಡಿ ಮಾಡಿದ್ವಿ. ಮೇನ್ಲಿ ಗ್ಯಾಸಸ್ಸು ಸಿಂಪಲ್ ಡಿಫ್ಯೂಷನ್ನ ಮೂಲಕ ಎಕ್ಸ್ಚೇಂಜ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ದ ಪ್ರೆಷರ್ ಗ್ರೇಡಿಯಂಟ್ ಆರ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇನ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್, ಇನ್ ದ ಥಿಕ್ನೆಸ್ ಆಫ್ ದ ಮೆಂಬ್ರೇನ್, and the partial pressure of the gases, respiratory gases play very important role in the exchange of gases ಅಂತ ಹೇಳಿ ನಾವು ಸ್ಟಡಿ ಮಾಡಿದ್ವಿ. In the next session we are going to study the exchange of gases, oxygen from alveoli to the tissues we are going to study.